ಅತ್ತಿಗೆ ಆಗ್ಬೇಕಂತ ಅಲ್ವಾ, ಸೊ ಅದಕ್ಕೆ ನಂಗೆ ಇವ್ರು ಮಕ್ಳು ಸಮಾನ ಅಂತ ಅವ್ರಿಬ್ರು ನಂಗೆ ಹೇಳ್ತಾ ಇದಾರೆ. ಇವರಿಬ್ರು ಮಕ್ಳು ಸಮಾನ ನೋಡಕ್ ಅಂಕಲ್ಗಳು ಇದ್ದಂಗ ಅವ್ರೆ. ಸೀರಿಯಸ್ ಆಗಿ ಗೋಲ್ಡ್ ಗಿಫ್ಟ್ ಕೊಟ್ಟಿದ್ದಾರೆ ಅವರು. ಸಖತ್ತಾಗಿದೆ, ಯುನಿಕ್ ಆಗಿದೆ. ಯಾವತ್ತು ಅತಿಥಿ ದೇವೋ ಭವ, ಅವ್ರ ಕೈಯಲ್ಲಿ ಎಲೆ ಕೂಡ ಎತ್ತಿಸಬಾರ್ದು. ಸೆಕೆಂಡ್ ಟೈಮ್ ಇದು ಅವ್ರದೇ ಮನೆ, ನಾನು ಕುತ್ಕೊಂತೀನಿ, ಅವರೇ ಅಡಿಗೆ ಮಾಡ್ಕೊಡ್ಬೋದು. ನೆಕ್ಸ್ಟ್ ಟೈಮ್ ಬರೋದಿಲ್ಲ. ಇವ್ರ ಕಡೆ ಕಲ್ಲಂಗಡಿ ಹಣ್ಣನ ಏನಂತಾರೆ ಕೇಳಿ. ಬಚ್ಚನ್ಕಾಯಿ ಸೊ ಎಸ್, ಇವರು ನಮ್ಮ ವಸಂತ್ ಇದ್ದಾರಲ್ವಾ, ಅವರ ಡ್ಯಾನ್ಸ್ ಮಾಸ್ಟರ್ ಇವರು. ನೋಡಿ ಗೈಸ್, ಎಷ್ಟು ವೆರೈಟೀಸ್ ಮಾಡಿದ್ದಾರೆ. ಸಣ್ಣಗೆ ಮಂಗಳೂರು ಅಲ್ಲಿ ಫಿಶ್ ಇಷ್ಟ ಅಂತೇಳಿ ಫಿಶ್ ಎಲ್ಲ ತಗೊಂಡ್ ಬಂದು ಪ್ರತಿಯೊಬ್ಬೊಬ್ರಿಗೂ ಫಿಶ್ ಮಾಡಿದ್ದಾರೆ. ಮಟನ್ ಬಂತು. ಗೌಡ್ರಿಗೆ ಮೇನ್ ಸ್ಪೆಷಲ್ ಅಂದ್ರೇನೆ ಮಟನ್. ಹೌದು, ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಹೌಸ್ಗೆ ಮನ ಆಡ್ತಾ ಇದೀವಿ. 100 ರೂಪೀಸ್ ಗೇನ್ ಆಗಿದ್ದೀವಿ. ನಮ್ಮ ಅಕ್ಕ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಸಣ್ಣಗೆ. ಇವನು ಸಣ್ಣ, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಹಲೋ ಗೈಸ್, ಇವತ್ತಿನ ವ್ಲಾಗ್ಗೆ ವೆಲ್ಕಮ್ ಹೇಳ್ತಾ. ಹೋದ್ ವ್ಲಾಗ್ ಅಲ್ಲಿ ಆಕ್ಚುಲಿ ನಾವ್ ಹೇಳ್ಬೇಕಂತ ಅಂದ್ರೆ ಮನೆ ಕ್ಲೀನಿಂಗ್ ಮಾಡ್ತಾ ಇದ್ವಿ. ಇನ್ನೊಂದು ವಿಷಯ ಏನಂತ ಅಂದ್ರೆ, ಆದಷ್ಟು ಬೇಗ ನಮ್ಮ ರೂಮ್ ಟೂರ್ ಮಾಡ್ತೀವಿ. ಇನ್ನ ಆಗಿಲ್ಲ, ಕಂಪ್ಲೀಟ್ ಆಗಿಲ್ಲ. ಇನ್ನ ಡೆಕೋರೇಷನ್ಸ್ ಅಂದ್ರೆ ಸ್ವಲ್ಪ ನಾನ್ ಮತ್ತು ಮುನ್ನು ಪ್ಲಾನ್ ಮಾಡಿ ಅರೇಂಜ್ ಮಾಡ್ತಿದೀವಿ. ಇನ್ನ ಆಗಿಲ್ಲ, ಕಂಪ್ಲೀಟ್ ಆದ ನಂತರನೇ ತೋರಿಸ್ತೀವಿ. ಓಕೆನಾ? ಇನ್ನ ಕೆಲವು ಐಟಮ್ಸ್ ಆರ್ಡರ್ ಮಾಡಿದೀವಿ, ಇನ್ನ ಬಂದಿಲ್ಲ. ಅದೆಲ್ಲ ಬಂದ ನಂತರ ನೀಟಾಗಿ ಸೆಟ್ ಆದ ನಂತರ ನಿಮ್ಗೆ ಕ್ಲಿಯರ್ ಆಗಿ ತೋರಿಸ್ತೀವಿ. ಓಕೆನಾ ಗೈಸ್? ಇವಾಗ ಮನೇಲಿ ಯಾರ್ಯಾರು ಇದಾರೆ ನೋಡೋಣ ಬನ್ನಿ, ಸಣ್ಣ ಮಾತಾಡ್ಸೋಣ. ಇವತ್ತು ನಮ್ಮ ಮನೆಗೆ ನಮ್ಮ ತಮ್ಮಂದಿರು ಬಂದಿದ್ದಾರೆ. ಚೂರಿ ತಮ್ಮ ಮತ್ತೆ ಹರ್ಷಿತ್, ಇವನು ನಮ್ಮ ತಮ್ಮ. ಅಂದ್ರೆ ಇವ್ರಿಬ್ರು ನಮ್ಮ ಮನೆ ಪಕ್ಕದಲ್ಲೇ ಇದ್ದಿದ್ದು ಗೈಸ್. ಅದಕ್ಕೋಸ್ಕರ ತಮ್ಮ ಅಂತ ಕರ್ದಿ ಸ್ವಂತ ತಮ್ಮಂದಿರ್ ತರ ಆಗ್ಬಿಟ್ಟವ್ರೆ. ಈಗ ನಮ್ಮ ಮದ್ವೆಲಿ ಆಲ್ಮೋಸ್ಟ್ ಜಾಸ್ತಿ ಓಡಾಡಿದ್ದಂದ್ರೆ ಇವನು ಮತ್ತೆ ಇನ್ನೊಬ್ಬ ಇವ್ರ ಅಣ್ಣ ಇದ್ದಾನೆ, ಇವನು. ಚೂರಿ, ಎಲ್ಲರಿಗೂ ಹಾಯ್ ಹೇಳು. ಎಲ್ಲ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಏನ್ ಸ್ಪೆಕ್ಸ್ ಹಾಕೊಂಡ್ ಮಿಂಚ್ತಾ ಇದೀಯಾ? ಎಲ್ಗೋಯ್ತಾ ಇದೀಯ ಇವತ್ತು? ಕಾಣಿಸ್ತಿತ್ತು, ಅದಕ್ಕೆ ಈ ತರ ಬಂಕಾಗಿ ರೆಡಿ ಆಗಿ ಬಂದಿದ್ಯಾ? ನೀವೇ ಕರೆದಲ್ಲ ನಿಮ್ ಜೊತೆ ಬರಕ್ಕೆ. ಗಾಯ್ಸ್, ಅಕ್ಕನ ಮನೆಗೆ ಊಟಕ್ಕೆ ಕರೆದಿದ್ದಾರೆ ಎಲ್ಲಾರು ಕೂಡ. ಸೊ ಅದಕ್ಕೋಸ್ಕರ ಎಲ್ಲಾರು ಹೋಗ್ತಾ ಇದೀವಿ. ಇವರಿಬ್ರು ಒಂದು ಗಾಡಿಲಿ, ನಾನು ಮತ್ತೆ ಸಣ್ಣ ಒಂದು ಗಾಡಿಯಲ್ಲಿ ಹೋಗ್ಬೇಕು. ಇವಾಗ ಫಸ್ಟ್ ಊಟಕ್ಕೆ ನಮ್ಮ ಶಾಲಿನಿ ಅಕ್ಕನ ಮನೆಗೆ ಹೋಗ್ಬೇಕು. ಇವಾಗ ಅಲ್ಲಿಗೆ ಎಲ್ಲರೂ ರೆಡಿ ಆಗಿ ಹೋಗ್ತಾ ಇದೀವಿ. ಮಧ್ಯಾಹ್ನ ಲಂಚಿಗೆ ಕರೆದಿದ್ದಾರೆ ನಮ್ಮ ಅಕ್ಕ. ಬನ್ನಿ ಹೋಗೋಣ, ಏನೇನ್ ಸ್ಪೆಷಲ್ ಮಾಡಿದ್ದಾರೆ ತೋರಿಸ್ತೀವಿ. ನಾನ್ ವೆಜ್ ಊಟ ಅಂತೂ ಸಕ್ಕದಾಗಿರುತ್ತೆ ನಮ್ಮ ಅಕ್ಕನ ಮನೇಲಿ. ಅದು ಮಂಗಳೂರು ಸ್ಟೈಲ್ ಊಟ ಮಾಡೋದು. ಬನ್ನಿ ಯಾವ ತರ ಇರುತ್ತೆ, ಏನೇನ್ ಸ್ಪೆಷಲ್ ಮಾಡಿರ್ತಾರೆ ಅಂತ ತೋರಿಸ್ತೀನಿ. ನೋಡಿ ಗಾಯ್ಸ್, ನನ್ನ ಹಸ್ಬೆಂಡ್ ಬರ್ತಿದ್ದಾರೆ ಇವಾಗ. ಮುನ್ನು ಔಟ್ಫಿಟ್ ನೋಡಿ, ತೊದಲ್ತಿದ್ದೀನಿ ನಾನು. ನೋಡಿ, ಮುನ್ನದು ಔಟ್ಫಿಟ್ ಸಕ್ಕದಾಗಿದೆ. ನಾನು ಮತ್ತು ಮುನ್ನಿಬ್ರು ಮ್ಯಾಚಿಂಗ್ ಹಾಕೊಂಡಿದೀವಿ. ಮತ್ತೆ ಇಲ್ಲಿ ನೋಡಿ, ಚುರಿ ಹುಡುಗಿ ತರ ಕಾಣಿಸ್ತಿದ್ದಾನೆ. ಚುರಿ, ನನ್ನ ಏನ್ ಕರಿಬೇಕು? ಅದ್ಗೆ ಅಂತಾನೆ. ಅತ್ತಿಗೆ ಅಂತ ಕರಿಬೇಕು. ಹೌದು, ತಮ್ಮಂದಿರಾದ್ರೆ ಸಣ್ಣಗೆ ಅತ್ತಿಗೆ ಅಂತ ಕರಿಬೇಕಲ್ವಾ? ಹೌದು. ಯಾಕಂದ್ರೆ ನಿಮ್ಮನ್ನು ಅಣ್ಣ ಅಂತ ಕರೀತಾರಲ್ಲ, ಅದಕ್ಕೆ ನಾನು ಅತ್ತಿಗೆ ಆಗ್ಬೇಕು. ಹೇಳಪ್ಪ. ಎಕ್ಸಾಮ್ ಎಲ್ಲ ಈಸಿ ಇತ್ತಲ್ವಾ? ನೋಡೋಣ ರಿಸಲ್ಟ್, ಲಾಸ್ಟ್ ದೊಡ್ಡ ಪಾರ್ಟಿ ಮಾಡೋಣ. ಇಲ್ಲಿ ಇನ್ನೊಬ್ಬ ತಮ್ಮ ಇದ್ದಾನೆ ಗಾಯ್ಸ್. ನನ್ನ ಏನ್ ಕರಿಬೇಕು? ಎಸ್, ಲೆಟ್ಸ್ ಗೋ. ಈಗಷ್ಟೇ ಅಕ್ಕನ ಮನೆಗೆ ಬಂದ್ವಿ. ಸೊ ಗಾಡಿನ ಪಾರ್ಕ್ ಮಾಡಿದ್ವಿ. ನೋಡಿ, ಇವರಿಬ್ರು ನಿಂತಿದ್ದಾರೆ. ಅಲ್ಲಿಂದ ಗಾಡಿ ಓಡಿಸ್ಕೊಂಡು ಬಂದ್ರು. ನಡೀರಿ, ಲಿಫ್ಟ್ ಆನ್ ಮಾಡ್ರಿ, ಹೋಗೋಣ ಮೇಲೆ 5th ಫ್ಲೋರ್. ಗಾಯ್ಸ್, ಇವಾಗ 5th ಫ್ಲೋರ್ಗೆ ಹೋಗ್ಬೇಕು. ಸೊ ಬನ್ನಿ, ಏನೇನು ಸ್ಪೆಷಲ್ ಮಾಡಿದ್ದಾರೆ, ಯಾರ್ಯಾರಿದ್ದಾರೆ ನನ್ನ ತೋರಿಸ್ತೀನಿ. ಸಣ್ಣ ನೋಡಿ ಚೆನ್ನಾಗಿ ರೆಡಿ ಆಗಿದ್ದಾರೆ. ಅವ್ರು ಎದುರ್ಕೊಂಡ್ಬಿಟ್ರು. ಏನ್ಮಾ? ಸಗದಾಗಿದೆ, ಚೆನ್ನಾಗಿ ಕಾಣಿಸ್ತಿದೆ. ಸಾಕು. ಅಂದ್ರೆ ಗಾಳಿಗೆ ಟೂ ವೀಲರ್ ಬಂದಿದಲ್ವಾ, ಗಾಳಿಗೆ ಫುಲ್ ಹಿಂಗ್ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಚೂರಿ, ನಿನಗೆ ಲವ್ ಮ್ಯಾರೇಜ್ ಇಷ್ಟನಾ ಅರೇಂಜ್ ಮ್ಯಾರೇಜ್ ಇಷ್ಟನಾ? ಲವ್ ಮ್ಯಾರೇಜಾ? ನೋ ಮ್ಯಾರೇಜ್. ಲೈಫಲ್ಲಿ ಒಂದ್ಸಲಿ ಮ್ಯಾರೇಜ್ ಆಗ್ಲೇಬೇಕು. ಅರೇಂಜ್ ಮ್ಯಾರೇಜ್ ಆಗ್ಬೇಕು ಅಂತ ಇಷ್ಟಪಡ್ತೀಯಾ, ಲವ್ ಮ್ಯಾರೇಜಾ? ಲವ್ ಮ್ಯಾರೇಜ್ ಇರ್ಮ ಅವನು ಹೇಳಿ. ಅಂದ್ರೆ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ ಇಲ್ಲ, ಹುಡುಗಿ ಮೇಲೆ ಡಿಪೆಂಡ್, ಹುಡುಗಿ ಹೆಂಗಿರ್ತಾರೋ. ಅಂದ್ರೆ ನಿನಗೆ ಯಾವ ತರ ಇಷ್ಟ, ನಿನಗೆ ಯಾವ ತರ ಇಷ್ಟ ಅಂತ ನಾನು ಕೇಳ್ತೀನಿ. ಲವ್ ಮ್ಯಾರೇಜ್ ಆಗ್ಬೇಕು ಅಂತ ಇಷ್ಟಪಡ್ತೀಯಾ, ಅರೇಂಜ್ ಮ್ಯಾರೇಜಾ? ಇನ್ನು ಇಷ್ಟೊತ್ತು ಯೋಚನೆ ಮಾಡ್ತೀಯಾ? ಇಲ್ಲ, ಮತ್ತೆ ಲವ್ ಮ್ಯಾರೇಜ್. ಲವ್ ಮ್ಯಾರೇಜಾ? ಎಷ್ಟು ನಾಚ್ಕೋತ ನೋಡು ನೀನು. ಲವ್ ಮ್ಯಾರೇಜಾ? ನೀನು ಸಣ್ಣಮ್ಮ ಇಷ್ಟ ಅಂದ್ರೆ ಏನು? ಲವ್ ಮ್ಯಾರೇಜ್ ಇಷ್ಟನಾ? ಆಲ್ರೆಡಿ ಮ್ಯಾರೇಜ್ ಆಗಿದ್ದೀರಲ್ಲಮ್ಮ, ಅದಕ್ಕೇನೆ ಲವ್ ಮ್ಯಾರೇಜ್ ಆಗಿದ್ದೀನಲ್ಲ. ಲವ್ ಕಮ್ಸ್ ಅರೇಂಜ್. ಗೈಸ್, ನನ್ನ ಪ್ರಕಾರ ಲವ್ ಮ್ಯಾರೇಜ್ ಒಳ್ಳೇದಾ ಅರೇಂಜ್ ಮ್ಯಾರೇಜ್ ಒಳ್ಳೇದಾ ಅಂತ ಕೇಳಿದ್ರೆ ಎರಡೂ ಒಳ್ಳೇದೇ ಅಂತ ಹೇಳ್ತೀನಿ. ಅದು ಸಿಗೋ ಹುಡುಗಿ ಮೇಲೆ ಹುಡುಗನ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಮೆಂಟ್ ಹಾಕಿ, ನಿಮ್ಗೆ ಯಾವ ಮ್ಯಾರೇಜ್ ಇಷ್ಟ, ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ. ಗೈಸ್, ನೀವೇ ಕಮೆಂಟ್ ಹಾಕಿ ಗೈಸ್, ನಿಮ್ಗೆ ಲವ್ ಮ್ಯಾರೇಜ್ ಇಷ್ಟನಾ ಅರೇಂಜ್ ಮ್ಯಾರೇಜ್ ಇಷ್ಟನಾ ಅಂತ ಕಮೆಂಟ್ ಮಾಡಿ. ಓಕೆನಾ?
ಅಕ್ಕನ ಮನೆಗೆ ಬಂದ್ವಿ. ತುಂಬ ಜನ ಇದ್ದಾರೆ ಅನ್ಸುತ್ತೆ. ಎಲ್ಲ ಸ್ಲಿಪ್ಪರ್ಸ್ ಇಲ್ಲೇ ಇದೆ ನೋಡಿ. ಇದೆ ಅಕ್ಕನ ಮನೆ. ಎಷ್ಟು 5th ಫ್ಲೋರಲ್ಲಿ ಇದ್ದೀವಿ ಈಗ ನೋಡಿ. ಫುಲ್ಲು ಕೆಳಗಡೆ ಪಾರ್ಕಿಂಗ್ ಇದೆ. ಇಲ್ಲಿ 5th ಫ್ಲೋರಲ್ಲಿ ಇದ್ದೀವಿ. ಎಲ್ಲ ಸ್ಲಿಪ್ಪರ್ ಬಿಸ್ತಾ ಇದ್ದೀವಿ. ನಮ್ಮ ಅಜ್ಜಿ, ನಮ್ಮಮ್ಮ, ನಮ್ಮಪ್ಪ, ಆಂಟಿ. ಹಾಯ್ ಆಂಟಿ. ನಮ್ಮ ಭಾವ ನೋಡಿ ಕಬಾಬ್ ಮಾಡ್ತಾ ಇದ್ದಾರೆ. ಯಾರು ಜಾಸ್ತಿ ಅಡುಗೆ ಮಾಡಿದ್ದು? ಭಾವನೇನಾ? ಏನಿದು? ಏನೇನು ಸ್ಪೆಷಲ್ ಮಾಡಿದ್ದೀರಾ? ಇನ್ನೂ ಮಾಡಬೇಕಾ ಮಾಡಿಲ್ವಾ? ಹಾಯ್ ಅಕ್ಕ, ಹೇಗಿದ್ದೀರಾ? ಗಾಯ್ಸ್, ಇವರು ನಮ್ಮ ದೊಡ್ಡಕ್ಕ. ಸೊ ಇವ್ರ ಮನೇಲೆ ಇವತ್ತು ಅಡಿಗೆ. ಹಾಯ್ ಅಕ್ಕ. ನೋಡಿ ಗಾಯ್ಸ್, ನಮ್ಮ ಅಕ್ಕ ನೈಟೇ ಬಂದ್ಬಿಟ್ಟಿದ್ದಾರೆ. ಬೆಳಗ್ಗೆಯಿಂದ ಕೆಲಸ ಮಾಡಿ ಟಯರ್ಡ್ ಆಗಿದಾರಂತೆ ನಮ್ಮ ಅಕ್ಕ. ನೋಡಿ ಇಲ್ಲಿ. ಹಾಯ್ ಸನುಮಾ. ಅವ್ರು ಯಾರು ಇಂಟ್ರೊಡ್ಯೂಸ್ ಮಾಡ್ಕೊಡಿ. ನಿಮಗೆ ಏನಾಗ್ಬೇಕು? ತಂಗಿ ಆಗ್ಬೇಕು. ಇಲ್ಲಿ ಯುಕ್ತ ಮತ್ತೆ ಇದು ಅವ್ರ ತಂಗಿ. ಮಗಳಾಗ್ಬೇಕು. ರಿಲೇಟಿವ್ಗೆ ಅಂದ್ರೆ ಮಗಳು ಅಲ್ಲ, ರಿಲೇಷನ್ ಅಲ್ಲಿ. ಓಕೆ. ಹೇಗಿದ್ಯಾ? ಚೆನ್ನಾಗಿದ್ಯಾ? ಸೂಪರಾ? ಮತ್ತೆ ಎಲ್ಲರ ಹತ್ರ ಏನ್ ಹೇಳಕ್ ಇಷ್ಟಪಡ್ತೀಯಾ ಗಾಯ್ಸ್ಗೆ? ಖುಷಿ ಆಗಲ್ಲ, ಒಂಚೂರು ಸಾಫ್ಟ್ ಆಗಿ ಖುಷಿ ಆಗ್ತೀನಿ. ಇವಾಗೆಲ್ಲ ಜಾಸ್ತಿ ಜನ ಬಂದಿದೆ, ನಮ್ಮ ಮನೇಲಿ ಜಾಸ್ತಿ ಜನ ಬಂದ್ರೆ ಮಾತ್ರ ನಂಗೆ ಖುಷಿ ಆಗುತ್ತೆ. ತುಂಬಾ ಖುಷಿ ಆಗುತ್ತಾ? ಅಂದ್ರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕ? ಸರಿ, ಫಸ್ಟ್ ಇವೆರಡಲ್ಲಿ ಯಾವಾಗ ಬೆಳೆಯುತ್ತೆ? ಬೆಳಿತಾಯ್ತಾ? ನೋಡಿ ಗಾಯ್ಸ್, ಚಿಕ್ಕ ಚಿಕ್ಕ ಹಲ್ಗಳು ಬಂದಿದೆ. ಹಚ್ಚುದು ಹೊಸ ಹಲ್ಲು ಕಾಣಿಸುತ್ತೆ ಇನ್ನೊಂದು ಸ್ವಲ್ಪ ದಿನ. ನೋಡಿ ಇಲ್ಲಿ ಹುಡುಕ್ತಾ ಇದ್ದಾನೆ. ಏನ್ ಹುಡುಕ್ತಿದ್ಯಾ? ಆಟ ಆಡಕ್ಕೆ? ಓ, ನೀನು ವ್ಲಾಗ್ ಮಾಡ್ತಿದ್ಯಾ? ನೋಡಿ ಗಾಯ್ಸ್, ಎಲ್ಲ ಕೆಮ್ತಾ ಬಿದ್ದಿದ್ದಾರೆ. ಎಲ್ಲ ಕೆಮ್ತಾ ಇದ್ದಾರೆ. ಇವರು ಕೆಮ್ತಾ ಘಾಟು ಗಾಯ್ಸ್. ಅಚ್ಚು ಅಂತೂ ಕಂಡ್ಬಿಡಕ್ ಆಯ್ತಾ ಇಲ್ಲ. ಇಲ್ಲಿ ಬಂದ ತಕ್ಷಣ ಎಲ್ಲ ಡಿಜೆ ಬಿಡ್ತಾ ಇದಾರೆ. ಇಲ್ಲಿ ಇವ್ರು ನಿಂತ್ಕೊಂಡು ಇದು ತವಳ ಬಾರಿಸ್ತಾ ಇದಾರೆ. ಕರೆಕ್ಟ್ ಇದು. ಎಷ್ಟು ಕೆಮ್ಮತ್ತೈತಲ್ವಾ ಘಾಟಿಗೆ. ಹಾಲು ಕುಡಿಬೇಕಂತೆ, ಅದಕ್ಕೆ ಕುಡಿತಾ ಇದಾರೆ ಇಬ್ರು. ಫಸ್ಟ್ ಶಾಸ್ತ್ರ ಮನೆಗೆ ಹೋದ್ಮೇಲೆ ಹಾಲು ಕುಡಿಯೋ ಶಾಸ್ತ್ರ. ಅದಾದ್ಮೇಲೆ ನೀವು ಏನ್ ಬೇಕಾದ್ರೂ ತಿನ್ಬೋದಲ್ವಾ ಅಮ್ಮ? ಏನ್ ಬೇಕಾದ್ರೂ ತಿನ್ಬೋದಾ? ನಮ್ಮ ಅಕ್ಕ ನೋಡಿ ಗೈಸ್, ಹಾಲು ಕುಡಿಬೇಕಾದ್ರೆ ಡ್ಯಾನ್ಸ್ ಮಾಡಿ ನಮ್ಗೆ ಎಂಟರ್ಟೈನ್ ಮಾಡ್ತಾ ಇದ್ದಾರೆ. ನಮ್ಮ ಅಕ್ಕ ಸಾಂಗ್. ಏನಕ್ಕೆಲ್ಲ ಯಾರು ರೆಡಿ ಆಗಿಲ್ಲ, ಆರಾಮಾಗಿ ಕೂತಿದ್ದೀರಾ? ರೆಡಿ ನೀವಿಬ್ರಷ್ಟೇ. ಹೌದಾ? ನಾವಿಬ್ರು ಇಂಪಾರ್ಟೆಂಟ್ ಅಂತ ಇವತ್ತು. ನಿಮ್ಮಂತಾನೆ ಕಲ್ತಿರೋದು, ನಿಮಗ್ ಊಟ ಹಾಕ್ತಾ ಇರೋದು. ಇವ್ರ ಕಡೆ ಕಲ್ಲಂಗಡಿ ಹಣ್ಣನ ಏನಂತಾರೆ ಕೇಳಿ? ಏನು ಏನಂತಾರಕ್ಕ? ಬಚ್ಚನ್ಕಾಯಿ. ನಾವು ಕುಂಟೆ ಮೇಲೆ ಆಡಕ್ಕೆ ಯೂಸ್ ಮಾಡ್ತೀವಲ್ಲ ಬಚ್ಚಂಗಾಯಿನ ಅಂತೀರಾ ಕಲ್ಲಂಗಡಿ ಹಣ್ಣಿಗೆ? ಹೌದು. ನೋಡಿ ಗೈಸ್, ನನ್ನ ಫೋಟೋನ ಅಚ್ಚು ಹೆಂಗ್ ಬಿಡಿಸಿದಾಳೆ ಅಂತ. ನನ್ನ ಮರ್ಯಾದೆ ಹೋಯ್ತು. ಇದು ನಾನಂತೆ. ನಾನು ಹಾಕಿರೋದು ಬ್ಲಾಕ್ ಕಲರ್ ಡ್ರೆಸ್. ಇಲ್ಲಿ ನೋಡಿದ್ರೆ ಪಿಂಕ್ ಬಂದೈತೆ. ಯಾರು ಬಿಡಿಸಿರೋದು? ಅಚ್ಚು, ನನ್ನ ಹೇರ್ ಅಷ್ಟೇ ಉದ್ದ ಇರೋದಾ? ಅಷ್ಟುದ್ದ ಡ್ರಾ ಮಾಡಕ್ ಬರಲ್ವಾ? ನೋಡಿ ಬ್ಲಾಕ್. ಓ, ಬ್ಲಾಕ್ ಅಂಡ್ ವೈಟ್. ನಾನು ನೋಡಿ ಗೈಸ್, ವಿಡಿಯೋ ತೆಗಿತೀನಿ ಅಂತ ಹೇಳಿದ್ರೆ ಯೋಗಾಸನ ಹೆಂಗ್ ಮಾಡ್ತಿದೆ ಮಗು. ನೆಕ್ಸ್ಟ್ ಸಣ್ಣ ಈ ತರ ಚಿಕ್ಕ ವಯಸ್ಸಲ್ಲಿ ನೀವು ಮಾಡ್ತಿದ್ರಾ? ನೋಡಿ ಗಾಯ್ಸ್, ಎಷ್ಟು ಬೆಂಡ್ ಮಾಡಿರೋದು. ಆರಾಮಾಗಿ ಸರ್ಕಸ್ ಸೇರಿಸಬಹುದು. ಅವಳೆಲ್ಲರೂ ಹಂಗ್ ಮಾಡಿದ್ಕೆ ಕ್ಲಾಪ್ ಮಾಡಿ. ಎಲ್ಲರೂ ಸಗದಾಗಿ ಮಾಡಿದ್ಲು ಅವಳು. ಸೂಪರ್ ಸೂಪರ್. ಇದುಗೆ ಕ್ಲಾಪ್ಸ್. ಇದು ಸೂಪರ್.
ಸೊ ಗೈಸ್ ನಮ್ಮ ಅತ್ತಿಗೆ ಮನೆಯಲ್ಲಿ ಮತ್ತು ಅಣ್ಣನ ಮನೆಯಲ್ಲಿ ಇವತ್ತು ನಮಗೆ ಸಮ್ಮನ ಎರಡು ಒಂದೇ ಮೀನಿಂಗ್. ಅಂದ್ರೆ ಊಟಕ್ಕೆ ಕರೆದಿದ್ದಾರೆ. ಊಟ ಕರೆದಿದ್ದಾರೆ. ನಮ್ ಕಡೆ ಆತರ ಹೇಳ್ತೀವಿ, ಊಟಕ್ಕೆ ಕರೆದಿದ್ದಾರೆ. ಮದುವೆ ಆಗಿ ಫಸ್ಟ್ ಟೈಮ್ ಬರ್ತೀವಲ್ಲ, ಸೊ ಅವಾಗ ಈ ತರ ಕರೆದು ಊಟ ಹಾಕ್ತಾರೆ. ಗೈಸ್ ನಾವು ತಿಂದಾದ್ಮೇಲೆ ಅವ್ರು ತಿನ್ಬೇಕಂತ. ಅದೇ ನಮಗ್ ಬಡ್ಸ ಆದ್ಮೇಲೆ ಅವ್ರು ತಿನ್ಬೋದು. ಜಿಯಾದಲ್ಲ ಗೊತ್ತಾಯ್ತು ಜಿಯಾ ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಮುಳುಗಿದೆ ಅಂತಾನ. ಗೈಸ್ ಸ್ಟೋರಿ ಹೇಳ್ತಾ ಇದಾರೆ. ಊಟ ಮಾಡ್ಬೇಕಾದ್ರೆ ಕಂಪ್ನಿ ಕೊಡ್ತಾ ಇದಾರೆ. ಮಾತಾಡ್ಕೊಂಡ್ ಕೂತಿದೀವಿ ದೊಡ್ಡ ಮನುಷ್ಯರ ಹತ್ರ. ದೊಡ್ಡ ಮನುಷ್ಯರೇ ಚಿಕನ್ ಸುಕ್ಕ. ಗೈಸ್ ನಮ್ಮ ಅಕ್ಕ ಆರ್ಡರ್ ಮಾಡಿದ್ದಾರೆ. ಅಂದ್ರೆ ಎಲ್ಲಾ ಬರೋವರೆಗೂ ಏನೋ ತಿನ್ಬಾರ್ದಂತೆ. ಸೊ ಗೈಸ್ ಇಲ್ಲಿ ಫಿಶ್ ಇದೆ, ಮತ್ತೆ ಎಗ್ ಇದೆ, ಇದು ಸೌತೆಕಾಯಿ, ಈರುಳ್ಳಿ, ಮತ್ತೆ ಗುಲಾಬ್ ಜಾಮೂನ್, ಕಬಾಬ್ ಇದೆ, ಮತ್ತೆ ಕೋಳಿ ಸುಕ್ಕ, ಮತ್ತೆ ಬಿರಿಯಾನಿ, ಮತ್ತೆ ಕಚಂಬರ್. ಕಚಂಬರ್ ಮಟನ್ ಉಂಟು, ಬಟ್ ನಾ ಮಟನ್ ತಿನ್ನಲ್ಲ. ನಾನ್ ತಿಂತೀನಿ. ಗೈಸ್ ಮಟನ್ ಬಂತು. ಇದು ಗೌಡ್ರಿಗೆ ಮೇನ್ ಸ್ಪೆಷಲ್ ಅಂದ್ರೇನೆ ಮಟನ್. ಹೌದು. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಹೌಸ್ ಗೇಮ್ ಆಡ್ತಾ ಇದೀವಿ. ಹೌಸ್ ಗೇಮ್ ಯಾರ್ಯಾರಿಗೆ ಗೊತ್ತು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಕ್ಕದಾಗಿರುತ್ತೆ ಈ ಗೇಮು. ನೋಡಿ ಈ ತರ ಒಂದು ಚೀಟಿ ಇರುತ್ತೆ. ಸೊ ಇಲ್ಲಿ ನಂಬರ್ ಇರುತ್ತೆ. ಆ ನಂಬರ್ ಹೇಳಿದಾಗ ಇಲ್ಲಿರೋ ನಂಬರ್ ಸೇಮ್ ಇರಬೇಕು. ಮತ್ತೆ ಆ ಫೋಲ್ಡ್ ಆಗ್ಬೇಕು. ಯಾರ್ದು ಬೇಗ ಫೋಲ್ಡ್ ಆಗುತ್ತೆ ಅವ್ರು ವಿನ್ ಅಂತ ಅರ್ಥ. ಸೊ ನೋಡಿ ಎಲ್ಲರೂ ರೆಡಿ ಆಡಕ್ಕೆ? ನೋಡಿ ಎಲ್ಲರೂ ಕಾಯ್ತಾ ಇದ್ದಾರೆ. 55 ಚೂರಿ ನಂಬರ್ ಹೇಳ್ತಾ ಇದ್ದಾನೆ. ಸೊ ಆ ನಂಬರ್ ಇಲ್ಲಿ ಬಂದಿರಬೇಕು. ಈ ಎಲ್ಲಾ ನಂಬರು ಫೋಲ್ಡ್ ಆದ್ರೆ ಒಳ್ಳೆ ದುಡ್ಡು ಸಿಗುತ್ತೆ. ಇದು ದುಡ್ಡಿನ ಆಟ, ಅಂದ್ರೆ ದುಡ್ಡು ಹಾಕಿ ಆಟ ಆಡೋದು. ಜಸ್ಟ್ ಫ್ಯಾಮಿಲಿ ಜೊತೆ ಟೈಮ್ ಪಾಸಿಗೆ ಆಡ್ತಾ ಇದೀವಿ ಅಷ್ಟೇ. ಎಲ್ಲರೂ ಆಡ್ತಾ ಇದೀವಿ. 48, 64, 87. ಗೈಸ್ ಒಂದ್ ಲೈನ್ ಆಯ್ತು. ಸೊ ನನಗೆ 20 ರೂಪೀಸ್ ಬಂತು. 20 ರೂಪೀಸ್ ಕೊಡಿ. 20 ರೂಪೀಸ್ ವಿನ್ ಆಗಿದ್ದಾರೆ ನೆಕ್ಸ್ಟ್ ಗೇಮ್ಗೆ ಹಾಕೊಳ್ಳೋಕೆ. 20 ರೂಪೀಸ್ ವಿನ್ ಆದ್ವಿ ಗೈಸ್. ಫಸ್ಟ್ ಲೈನ್ ಆಯ್ತು. ನನಗೆ 20 ರೂಪಾಯಿ ಲಾಭ ಸಿಕ್ತು. ಎಲ್ಲರಿಗಿನ್ನ ಫಸ್ಟ್ ಆಗಿದ್ ನಂದೆ. ಸಾರಿ ಲಾಸ್ಟ್ ಲೈನ್ ಆಯ್ತು. ನೋಡಿ ಎಲ್ಲಾ ಫೋಲ್ಡ್ ಮಾಡಿದೀನಿ ಲಾಸ್ಟ್ ಲೈನ್. ಗೈಸ್ ಫೈನಲಿ ಸಣ್ಣ ಫಸ್ಟ್ ಲೈನ್ ಮಾಡ್ಬಿಟ್ರು ಸಣ್ಣ. ಇದು ನನ್ ಕಾರ್ಡು. ನೋಡಿ ಇಲ್ಲಿ ಸಣ್ಣ ಕಾರ್ಡು ತೋರಿಸಿ. ಸಣ್ಣ ಫಸ್ಟ್ ಲೈನು ಸಣ್ಣಗೆ 20 ರೂಪೀಸು. ಇಲ್ಲಿ ನನಗೆ 20 ರೂಪೀಸು. ನಮ್ಮ ಅಮ್ಮ ಬ್ಯಾಲೆನ್ಸ್ ದುಡ್ಡು ಕೊಡ್ಬೇಕು. ಅವ್ರ ಹತ್ರ ಇದೆ. ಗೈಸ್ ಇವಾಗ ನೋಡಿ ನಂದು 5 ಬ್ಯಾಲೆನ್ಸ್ ಇದೆ ನಂಬರು. ಅದಾಗಿದ ತಕ್ಷಣನೇ ಫುಲ್ ದುಡ್ಡು ಬರುತ್ತೆ. 40 ರೂಪಾಯಿ ದುಡ್ಡು ಬರುತ್ತೆ ಇನ್ನ ಬ್ಯಾಲೆನ್ಸ್ ಅಮೌಂಟ್. ಸಣ್ಣದೇ ಫುಲ್ ಆಗೋಯ್ತು. ಸಣ್ಣನೇ ವಿನ್ನರ್. ಟೋಟಲ್ ಎಷ್ಟು ವಿನ್ನು ಅಮೌಂಟ್ ಸಣ್ಣ? 60 ರೂಪೀಸ್ ವಿನ್ನ. 60 ರೂಪೀಸ್ ಅಲ್ಲ 80 ರೂಪೀಸ್. ನಂದು 20, ನಿಮ್ದು 60 ರೂಪೀಸ್. ಗೈಸ್ ಚೆಕ್ ಮಾಡ್ತಿದ್ದಾರೆ ಫುಲ್ ಹೌಸ್ ಆಗಿದ್ಯಾ ಅಂತ ನೋಡಿ. 63, 86. 100 ರೂಪೀಸ್ ವಿನ್ ಆಗಿದ್ದೀವಿ. ಇವಾಗ 20 ರೂಪೀಸ್ ಅದಲ್ಲ ಅಣ್ಣದ್ದು, ಬಾಕಿಯೆಲ್ಲ ನಮ್ದು. ಅವ್ರು 1 ಲೈನ್ ವಿನ್ ಆಗಿದ್ದಾರೆ. ಇನ್ನೆಲ್ಲ ನಾವಿಬ್ರು ವಿನ್ ಆಗಿದ್ದೀವಿ. ಹೌದು, ಮುನ್ನ 1 ಲೈನ್ ವಿನ್ ಆದ್ರು, ನಾನು 1 ಲೈನ್ ವಿನ್ ಆದ್ರೆ, ಮತ್ತೆ ಫುಲ್ ಹೌಸ್ ವಿನ್ ಆದೆ. ಗೈಸ್ ನಾನು ಊಟ ಮಾಡಿದೆ. ಸೂಪರ್ ಆಗಿತ್ತು ಊಟ. ನಾನ್ ವೆಜ್ ಊಟ. ನೀವೇ ನೋಡಿದ್ರಿ ಏನೇನ್ ಸ್ಪೆಷಲ್ ಮಾಡಿದ್ರು ಅಂತ. ನನಗಂತೂ ಸಖತ್ ಇಷ್ಟ ಆಯ್ತು. ಇವಾಗ ನೆಕ್ಸ್ಟ್ ಇನ್ನೊಂದು ಮನೆಗೆ ಹೋಗ್ಬೇಕು. ಯಾರ್ಯಾರು ಇರ್ತಾರೆ ಆ ಮನೇಲಿ, ಎಲ್ಲಿಗೆ ಹೋಗ್ತಿದೀವಿ ಅಂತ ಈ ಬ್ಲಾಗ್ ಅಲ್ಲಿ ಹಂಗೆ ತೋರಿಸ್ತೀನಿ, ನೋಡ್ತಾ ಇರಿ. ಗೈಸ್ ನೋಡಿ ಗೈಸ್ ಲಾಸ್ಟಿಗೆ ಹೊರಡ್ತಾ ಇದ್ವಿ ಇಲ್ಲಿಂದ. ನಮ್ಮ ಅಕ್ಕ ಅರ್ಶಿನ ಕುಂಕುಮ ಕೊಡ್ತಿದ್ದಾರೆ ಸಣ್ಣಗೆ. ನಾವು ಅಮ್ಮ ನೋಡಿ, ಅಮ್ಮ ಯಾವಾಗ ಬರ್ತೀಯಮ್ಮ ನಿನ್ ಮನೆಗೆ? ಇಲ್ಲೇ ಇರ್ತೀಯ ಮನೆಗೆ ಬರ್ತೀಯಾ? ಬೇಗ ಅಕ್ಕ ನೀನು ಅಷ್ಟೇ ಬೇಗ ಬಾ ಮನೆಗೆ. ಬಾಯ್ ಬಾಯ್. ನಮ್ಮ ಅಕ್ಕ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಸಣ್ಣಗೆ. ತೋರಿಸಿ ಡ್ರೆಸ್ಸು. ವಾವ್, ಕಲರ್ ಚೆನ್ನಾಗಿ ಕಾಣುತ್ತೆ ಸಣ್ಣಗೆ. ಥ್ಯಾಂಕ್ ಯು ಸೀನಿಯರ್ ಅತ್ತಿಗೆ. ಓ ಥ್ಯಾಂಕ್ ಯು ಅಣ್ಣ. ನಮ್ಮ ಬಾವನ್ ಸೆಲೆಕ್ಷನ್ ಚೆನ್ನಾಗಿದೆ. ಗೈಸ್ ನೋಡಿ ಗೈಸ್, ಮೋಸ ಇದು. ಇವ್ರಿಗೆ ಮಾತ್ರ ಕೊಟ್ಟವ್ರು. ನಾನೇನ್ ಮಾಡಿದ್ದೆ? ಅಣ್ಣ ಇದು ಸ್ನಾನ ಮಾಡಿ ಹಾಕೋಬೇಕು ಅಂತ ಹಾಕಿಲ್ಲ, ಇವಾಗ ಮೀದೆ ಪಾಡುವೆ. ಸರಿ ಬಾಯ್ ಬಾಯ್. ಫೋಟೋ ಕಳಿಸ್ತೀನಿ ಹಾಕಿ. ಗೈಸ್ ಡ್ರೆಸ್ ನಾನು ನಮ್ಮ ಅಕ್ಕನಿಗೆ ಸುಮ್ನೆ ಕೇಳಿದ್ದು. ಸೊ ಆಕ್ಚುಲಿ ಹೇಳ್ಬೇಕಂತ ಅಂದ್ರೆ ನನಗೆ ಮದ್ವೆ ಟೈಮಲ್ಲೇನೆ ಡ್ರೆಸ್ ಕೊಡ್ಸಿದ್ರು ನಮ್ಮ ಅಕ್ಕ ಮತ್ತೆ ನಮ್ಮ ಭಾವ. ಸೊ ಸಣ್ಣಗ್ ಕೊಟ್ಟಿರ್ಲಿಲ್ಲ, ಅದಕ್ಕೋಸ್ಕರ ಮನೆಗೆ ಕರೆದು ಇವಾಗ ಸಣ್ಣಗೆ ಕೊಟ್ರು. ಸಣ್ಣ ಫುಲ್ಲು ಖುಷಿಯಾಗಿದ್ದಾರೆ ಇವಾಗ. ಆನ್ ದ ವೇ ಹೋಗ್ತಾ ಇದೀವಿ. ಹುಷಾರು. ಗೈಸ್ ಫೈನಲಿ ಇವಾಗ ಎರಡು ಮನೆ ಬನ್ನಿ. ಹಾಯ್ ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಬನ್ನಿ ಬನ್ನಿ. ಹೇಗಿದ್ದೀರಾ? ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬಿಟ್ಟಿದ್ದಾರೆ. ನೀವು ಬೆಳಗ್ಗೆನೆ ಮಾಡೋಗ್ಬಿಟ್ಟಿದ್ರಲ್ಲ ದೇವಸ್ಥಾನಕ್ಕೆ. ಸೊ ಗೈಸ್ ಚೂರು ಎಲ್ಲಿ ಕರೆದ್ರು ಬರಲ್ಲ.
ಮತ್ತೆ ಎಕ್ಸಾಮ್ ಟೈಮ್ ನಡೀತಿದೆ, ಫೈನಲ್ ಇಯರ್ ಎಕ್ಸಾಮ್ ನಡೀತಿದೆ. ಸೊ ಇವಾಗ ಊಟಕ್ಕೆ ಅಂತ ಹೇಳಿದ ತಕ್ಷಣ ನೋಡಿ ಹೆಂಗ್ ರೆಡಿ ಆಗಿ ಬಂದು ಕೂತು ಅಂತ. ಅಷ್ಟೇ ಅಲ್ಲ, ನಿನ್ನೆ ಫೈನಲ್ ಇಯರ್ ಎಕ್ಸಾಮ್ ಇದ್ಕೊಂಡು ಅಣ್ಣ ಮೂವಿಗೆ ಹೋಗೋಣ ಅಂತ ಕಾಲ್ ಮಾಡ್ತಿದ್ದೆ ನಿನ್ನೆ. ಇವ್ನಿಗೆ ಯಾವ್ದ್ರಲ್ಲಿ ಹೋಗಿಬೇಕು, ಯಾವ್ದ್ರಲ್ಲಿ ಹೊಡಿಬೇಕು ಇವ್ನಿಗೆ? ಪ್ಲಾನ್ ಆಗ್ತಾ ಇದ್ವಿ ಯಾವ್ದಕ್ಕೆ? ಟಾಕ್ಸಿಕ್ ಅದು ನಿನಕ್ಕೆ ಡ್ಯಾನ್ಸ್ ಮಾಡ್ಕೊಂಡು ಹೇಳ್ತಿದ್ಯಾ? ಅದು ಸ್ಟೈಲು. ನೋಡಿ ಹೆಂಗ್ ರೆಡಿ ಆಗಿ ಬಂದ ನೀವೆಲ್ಲ ಹಾಕೊಂಡು. ಯಾವಾಗ್ಲೂ ಇರ್ತದಲ್ಲ ಅಕ್ಕ. ಊಟ ಮಾಡಕ್ ಏನಕ್ಕೆ ಇದನ್ನೆಲ್ಲ ಹಾಕೊಂಡ್ ಬರ್ಬೇಕು? ನಾರ್ಮಲ್ ಆಗಿ ಬರ್ಬೋದಲ್ವಾ? ಅಲ್ವಾ? ಇವನು ಸ್ವಲ್ಪ ಲವ್ ಬ್ರೇಕಪ್ ಆಗಿದೆ, so ಅದಕ್ಕೆ ಬೇಜಾರಲ್ಲಿ ಸ್ವಲ್ಪ ಬಿಸಿ ಇದ್ದಾನೆ. ಎಲ್ಲ ಅಳೋದೇ ಕಲಿಸ್ತಿದ್ದಾನೆ ಸಿಂಬಲ್. ಟೈಪಿಂಗ್ ಅಲ್ಲಿ ಫುಲ್ ಅಳೋದೇ ಇದೆ ಬಿಟ್ರೆ ಬೇರೆ ಏನೂ ಇಲ್ಲ. ಅಳ್ತಾ ಇದ್ದಾನೆ, ಹೋಗ್ಲಿ ಬಿಡ, ಅಳ್ಬೇಡ ಹರ್ಷಿ. 2 ಜನನ ಕೂರ್ಸಿ ರೆಡಿ ಆಗ್ಬಿಟ್ಟು ಬರ್ತೀನಿ ಅಂತ ನವೀನ್ ಅವ್ರು ಹೋಗಿದ್ದಾರೆ. ನೋಡಿ ಇನ್ನೂ ಬಂದಿಲ್ಲ, ಒಳಗಡೆ ಸೇರ್ಕೊಂಡಿದ್ದಾರೆ. ಬಂದ್ಮೇಲೆ ಮಾತಾಡ್ಸೋಣ, ನೋಡೋಣ ಎಷ್ಟೊತ್ತು ಮಾಡ್ತಾರೆ ನೋಡೋಣ. ಟೈಮಿಂಗ್ಸ್ ಕೌಂಟ್ ಮಾಡಿ ನಿಮ್ಗೆ ಹೇಳ್ತೀನಿ. ಬರೋದಕ್ಕೆ 20 ಮಿನಿಟ್ಸ್ ತೊಗೊಂಡ್ರು ಗೈಸ್. ಕರೆಕ್ಟಾಗಿ ಟೈಮಿಂಗ್ಸ್ ಕೌಂಟ್ ಮಾಡ್ತಾ ಇದ್ವಿ, ನೀವು ಎಷ್ಟೊತ್ತಿಗೆ ಬರ್ತೀರಾ ರೆಡಿಯಾಗಿ ಅಂತ. ನಮ್ಮ ಮದುವೆಗೆ ಏನು ಗಿಫ್ಟ್ ಕೊಡೋಕ್ಕಾಗಿಲ್ಲ ಅಂತ ನಮ್ಮನ್ನ ಇವಾಗ ಊಟಕ್ಕೆ ಕರೆದಿದ್ದಾರೆ ಅಂತ ಹೇಳಿದ್ರು. ಸೊ ಕಾಲಲ್ಲಿ ಮದ್ವೆಗ ಸರ್ಪ್ರೈಸ್ ಗೈಸ್, ಇವಾಗ ಸರ್ಪ್ರೈಸ್ ಕೊಡ್ತಾರಂತೆ ನಮಗೆ. ಕೊಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಓ 2 kg ನನ್ನ ಹತ್ರನೇ ಇಲ್ಲ. ಇಲ್ಲ, ಅವರೇ ಚಿನ್ನ ಇದ್ದಂಗೆ. ಓ ಅಲ್ಲ, ಇವಾಗ ನಮ್ದು ಮದ್ವೆ ಆಯ್ತು, ನಿಮ್ದು ಯಾವಾಗ? ಕರೆಕ್ಟ್, ಇದು ಕರೆಕ್ಟ್ ಕ್ವಶನ್. ನಿಮ್ದು ಯಾವಾಗ ಮದ್ವೆ? ಕ್ವಶನ್ ಕೇಳಿ 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 ಪೂಜಾನ ನನ್ನ ಅರ್ಧ ಬಿಟ್ಟಿದ್ದಾರೆ. ಅದೇ ಲೈಫ್ ಟೈಮ್ ಬರ್ತಾರಲ್ವಾ, ಆ ಹೆಂಡತಿ ಯಾವಾಗ ಬರ್ತಾರೆ ಅಂತ ಕೇಳೋಣ. ನಿಮ್ ವೈಫ್ ಯಾವಾಗ ಬರ್ತಾರೆ, ಯಾವಾಗ ಮ್ಯಾರೇಜ್ ಆಗ್ತೀರಾ? ಏನ್ ನಿಮ್ದು ಲವ್ ನಡೀತಿದ್ಯಾ? ಏನಾದ್ರು ಲವ್ ಮ್ಯಾರೇಜ್ ಆಗ್ಬೇಕು ಅಂತ? ಮದ್ವೆ ಆಗೋ ಟೈಮ್ ನಾನು ಮದ್ವೆ ಆಗ್ತೀನಿ. ಹೌದಾ ಗಾಯ್ಸ್? ನೋಡಿ ಗಾಯ್ಸ್, ವಸಂತ್ ಮದ್ವೆ ಆಗೋ ಟೈಮಲ್ಲಿ ಅವ್ರ ಮದ್ವೆ ಆಗ್ತಾರಂತೆ. ಅಷ್ಟ್ರಲ್ಲಿ ನೀವು ತಾತ ಆಗಿರ್ತೀರಾ ಅಲ್ವಾ? ನಿಜ ತಾನೆ ಅದು. ಅವನ್ ಇನ್ನೂ ಎಜುಕೇಶನ್ ಮಾಡ್ತಿದ್ದಾನೆ ಪಾಪ. ಏನ್ ಎಜುಕೇಶನ್ ಮಾಡ್ತಿದ್ದೆ ನೀನು? ಸೈನ್ಸ್ ತಾನೆ? ಸೈನ್ಸ್ ಎಜುಕೇಶನ್ ಮಾಡ್ತಿದ್ದಾನೆ ಅವ್ನು. ಇನ್ನು ಎಜುಕೇಶನ್ ಮುಗ್ದಿಲ್ಲ, ಇನ್ನು 2nd ಇಯರ್ ಅವನು. ಹೇಳೋಣ ಮಾಡ್ತೀನಿ ಖಂಡಿತ. ಆತರ ಆಗಿದ್ರೆ ಹೌದು, ನಿಜ. ಇವಾಗ ನಾವು ಮದುವೆ ಆಗಿದೀವಲ್ವಾ, ಸೊ ನಮ್ ಸಬ್ಸ್ಕ್ರೈಬರ್ಸ್ಗೆ ಮತ್ತೆ ನಮ್ಗೆ ಏನ್ ಹೇಳೋಕ್ ಇಷ್ಟಪಡ್ತೀರಾ? ನಾನು ಏನ್ ಹೇಳೋದು, ಹೇಳಿ. ಬಿಕಾಸ್ ಎಲ್ಲರೂ ಒಬ್ಬನ ಇಷ್ಟಪಡ್ತಾ ಇದ್ದಾರೆ ಅಂತಂದ್ರೆ 2 ಮನ್ಸು ಒಪ್ಪಿ ಅವ್ರು ಮಾಡ್ಕೊಂಡಿದ್ದಾರೆ ಅಂದ್ರೆ ತುಂಬಾ ಗ್ರೇಟ್. ಮೀನ್ಸ್ ಹೀಗೆ ನೀವಿಬ್ರು ಚೆನ್ನಾಗಿರ್ಲಿ ಆ್ಯಂಡ್ ನಿಮ್ಮ ಇನ್ಸ್ಪಿರೇಷನ್ ತಗೊಂಡು ಬೇರೆಯವರು ಚೆನ್ನಾಗಿರ್ಬೇಕು ಅನ್ನೋದು ನಾನು ಹೇಳಕ್ ಇಷ್ಟಪಡ್ತೀನಿ. ಒಬ್ಬರನ್ನ ಇಷ್ಟಪಡೋಕ್ಕಿಂತ ಮುಂಚೆ ಹಿಂದೆ ಮುಂದೆ ಎಲ್ಲ ಹೆಂಗೆ ಸಣ್ಣ ರಿಸರ್ಚ್ ಮಾಡಿ ಫ್ಯಾಮಿಲಿಗೆಲ್ಲ ಸಬ್ಮಿಟ್ ಮಾಡಿ ಅವ್ರನ್ನ ಕರ್ಕೊಂಡು ಹೋಗಿ ತೋರಿಸಿ ಅಕ್ಸೆಪ್ಟ್ ಮಾಡೋ ಮೇಲೆ ಹೆಂಗೆ ಮಾಡಿದ್ರು ಅದೇ ಥರನೇ ನೀವು ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿ ನೋಡಿ ಗೈಸ್, ನಮ್ಮ ವಸಂತ್ ಅವ್ರಿದ್ದಾರೆ. ಬಿಕಾಸ್ ಈಸ್ ಅಂಡರ್ ಏಜ್. ಇವರು ನಮ್ಮ ವಸಂತ್ ಇದ್ದಾರಲ್ವಾ, ಅವರ ಡ್ಯಾನ್ಸ್ ಮಾಸ್ಟರ್ ಇವರು ಹರೀಶ್ ಅಲ್ವಾ, ಹರೀಶ್ ಸರ್ ಅಂತ. ಸೊ ಇವರೇ ನಮ್ಮ ವಸಂತ್ ಅವರಿಗೆಲ್ಲ ಡ್ಯಾನ್ಸ್ ಇದೆಲ್ಲ ಇವರೇ ಹೇಳ್ಕೊಡೋದು, ಮತ್ತೆ ಆಡಿಷನ್ಸ್ಗೆಲ್ಲ ಕರ್ಕೊಂಡು ಹೋಗೋದು. ಅವನೊಂದು ಒಳ್ಳೆ ಸ್ಟೇಜ್ಗೆ ಹೋಗ್ಬೇಕಂದ್ರೆ ಅವ್ರ ಹೆಲ್ಪ್ ಅವ್ರಿಗೆ ಇದ್ದೇ ಇರುತ್ತೆ. ಗೈಸ್ ನೋಡಿ ಗೈಸ್, ವಿಡಿಯೋ ಕಾಲಲ್ಲಿ ಯಾರಿದ್ದಾರೆ ಅಂತ. ಇಲ್ಲಿ ಎಲ್ರಿಗೂ ಹಾಯ್ ಹೇಳಿ. ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸಿಗೆ ಹಾಯ್ ಹೇಳ್ಬೇಕು. ಕಾಣಿಸ್ತಾನೇ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್. ಫುಲ್ಲು ಡೆಂಟಲ್ ಸ್ಮೈಲು. ಫೆಬ್ 14ಗೆ ಇದ್ದಿದ್ದು ಶೋ ಫೆಬ್ 12ಗೆ ಹಾಕ್ಬಿಟ್ರು. ಅದಕ್ಕೆ ನಿಜ ಬೇಜಾರಾಯ್ತು, ಬರೋಕ್ಕೆ ಆಗ್ಲಿಲ್ಲ. ಮುಗಿಯೋಷ್ಟ್ರಲ್ಲಿ 12 ಆಗಿತ್ತು ನೈಟ್ ಶೋ. ಹೌದಾ? ಅದಕ್ಕೆ ಬಂದಿಲ್ವಾ? ನವೀನ್ ಸರ್ ಎಲ್ಲರೂ ಬಂದು ಆಮೇಲೆ ನಿಮ್ಮ ಮದ್ವೆಗೆ ಬಂದಿದ್ರು ಅವರು. ನಾನು ಒಬ್ಳೆ ಮಿಸ್ ಆಗಿದ್ದು. ನಮಗೋಸ್ಕರ ಫಿಶ್ ಕರಿ ಮಾಡ್ತಿದ್ದಾರೆ. ಕರಿನಾ ಅಲ್ಲ, ಏನಿದು ಫ್ರೈ? ಬಂಗುಡೆ ಮೀನಿದು ತಾನೇ? ಕುಕ್ಕಿಂಗ್ ಎಲ್ಲ ನೀವೇನಾ? ಕುಕ್ಕಿಂಗ್ ಎಲ್ಲ ಎಕ್ಸ್ಪರ್ಟಾ ಕುಕ್ಕಿಂಗ್ ಅಲ್ಲಿ? ಓ, ಸರ್ಪ್ರೈಸ್ ಆಗಿ ನೋಡಿ ಗೈಸ್ ಹೆಂಗೆ ಪ್ರಿಪೇರ್ ಮಾಡ್ತಿದ್ದಾರೆ ಅಂತ. ಗೈಸ್ ನಮಗೋಸ್ಕರ ಏನೇನ್ ರೆಡಿ ಮಾಡಿದ್ದಾರೆ ಅಂತ ತೋರಿಸ್ತಿದ್ದಾರೆ. ಇದು ಚಿಕನ್ ಕರಿನಾ? ಚಿಕನ್ ಗ್ರೇವಿ. ಓಕೆ, ಚಿಕನ್ ಗ್ರೇವಿ. ಮಟನ್ ಮಾಡಿದ್ದಾರೆ. ಓ ಮುನು, ನಿಮ್ ಫೇವ್ರೆಟ್ ಮಟನ್ ಇದೆ ಮಾಡಿದ್ದಾರೆ. ಅದೇ ತೋರಿಸ್ತಾ ಇದೀನಿ. ಇದು ವಾವ್, ಗೀ ರೈಸ್ ಮಾಡಿದ್ದಾರೆ. ನನ್ನ ಫೇವ್ರೆಟ್ ಗೀ ರೈಸ್. ನೋಡಿ ಗೈಸ್, ಇಷ್ಟೆಲ್ಲ ಪ್ರಿಪೇರ್ ಮಾಡಿದ್ದಾರೆ. ನಮಗೋಸ್ಕರ ಇಷ್ಟೊಂದೆಲ್ಲ ಪ್ರಿಪೇರ್ ಮಾಡಿದಾರಲ್ಲ. ಇದು ಗೀ ರೈಸ್ ಅವ್ರೊಬ್ಬರೇ ಮಾಡಿರೋದಂತ ಇಷ್ಟೆಲ್ಲ.
ಗೈಸ್ ಇಷ್ಟೆಲ್ಲ ಐಟಮ್ಸ್ ಮಾಡ್ಬೇಕಂದ್ರೆ ಅವ್ರಿಬ್ರು ಹೆಲ್ಪ್ ಮಾಡಿದ್ದಾರೆ. ಹೌದಾ ಯಾರು ಡೆಡಿಕೇಟ್ ಯಾರಿಗೆ ಕೊಡೋಣ? ಇವ್ರಿಗ ತರಕಾರಿ ಮಾಡೋಕೆ, ಕಟ್ ಮಾಡಿರೋದು, ಮಟನ್ ಪೀಸ್ ಮಾಡೋಕೆ, ಇವನು ಫಿಶ್ ಅನ್ನು ವಾಶ್ ಮಾಡೋಕೆ. ಫಿಶ್ ವಾಶು ತರುಣ್ ಅವ್ರು ಮಾಡಿ ಕ್ರೆಡಿಟ್ ಕೊಟ್ಬಿಟ್ರೆ ಅಷ್ಟೇ ಅವನು ಹಾಕ್ಬಿಡ್ತಾನೆ. ಫಿಶ್ ವಾಶ್ ಮಾಡೋದು ತುಂಬಾ ಕಷ್ಟ ಅಲ್ಲ. ಇಷ್ಟೆಲ್ಲ ನಮ್ಗೆ ಅಂತ ಮಾಡಿದ್ದಾರೆ. ಇವ್ರಿಬ್ರು ಯಾವಾಗ ಬಂದ್ರು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸನಮ್ಮ ಇವ್ರಿಬ್ರು ಯಾವಾಗ ಬಂದ್ರು? ನಂಗೂ ಗೊತ್ತಿಲ್ಲ, ಬಂದು ಕೂತವ್ರೆ. ಯಾವಾಗ ಬಂದ್ರಿ ನೀವಿಬ್ರು? ಅಲ್ಲ ಗಾಡಿ ತಗೊಂಡ್ ನಮ್ಮಿಂದನೇ ಫಾಲೋ ಮಾಡ್ಕೊಂಡ್ ಬಂದ್ರ? ನಾನು ಇವ್ರಿಗೆ ಅತ್ತಿಗೆ ಆಗ್ಬೇಕಂತ ಅಲ್ವಾ, ಸೊ ಅದಕ್ಕೆ ನಂಗೆ ಇವ್ರು ಮಕ್ಳು ಸಮಾನ ಅಂತೆ. ಅವ್ರಿಬ್ರು ನಂಗೆ ಹೇಳ್ತಾ ಇದಾರೆ. ಇವರಿಬ್ರು ಮಕ್ಳು ಸಮಾನ, ನೋಡಕ್ ಅಂಕಲ್ಗಳು ಇದ್ದಂಗ ಅವ್ರೆ. ಇವರಿಬ್ರು ಮಕ್ಳು ಸಮಾನ ಅಂತೆ ಗೈಸ್. ಸಣ್ಣಗೆ ಮಕ್ಳಿದ್ದಂಗ ಅವ್ರ ಗೈಸ್ ಇವರಿಬ್ರು. ಬೆಳ್ಸಿಮ್ತಾವ್ರೆ. ಹತ್ರದಲ್ಲಿ ನಿಂತ್ರೆ ನಂಗೆ ಏನು ಅಂಕಲ್ ತರ ಕಾಣಿಸ್ತಾರೆ. ಹೌದು, ನಿನಗಿನ್ನ ಉದ್ದ ಅವ್ರ ಅಂಕಲ್ ತರ ಇದೀನ ಕಮೆಂಟ್ ಮಾಡಿ ಗೈಸ್. ನೀವೇ ಹೇಳಿ, ಅಂದ್ರೆ ಏನ್ ಅಂಕಲ್ ತರ ಗೊತ್ತಾ, ಇದೀನ? ಅಂಕಲ್ ತರ ಇಲ್ಲ, ಹುಡುಗನ್ ತರಾನೇ ಇದೆಯಾ. ಹೆಲ್ಪ್ ಮಾಡೋಣ ಅಂತ ಅನ್ಕೊಂಡ್ವಿ, ಸನ್ನನ್ ಕಳಿಸ್ತಾ ಇದ್ದೆ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಈ ಸರಿ ಯಾವತ್ತು ಅತಿಥಿ ದೇವೋ ಭವ, ಅವ್ರ ಕೈಯಲ್ಲಿ ಎಲೆ ಕೂಡ ಎತ್ತಿಸಬಾರ್ದು. ಅದು ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ. ಫಸ್ಟ್ ಟೈಮ್ ಏನು ಮಾಡಬಾರ್ದು, ಸೆಕೆಂಡ್ ಟೈಮ್ ಇದು ಅವ್ರದೇ ಮನೆ, ನಾನು ಕುತ್ಕೊಂತೀನಿ, ಅವರೇ ಅಡಿಗೆ ಮಾಡ್ಕೊಡ್ಬೋದು. ನೆಕ್ಸ್ಟ್ ಟೈಮ್ ಬರೋದಿಲ್ಲ. ನೆಕ್ಸ್ಟ್ ಟೈಮ್ ಬರೋದಿಲ್ಲ, ಮತ್ತೆ ಪಾತ್ರೆ ತೊಳಸ್ತಾರೆ ಅಂತ. ಫಸ್ಟ್ ಟೈಮ್ ಬಂದಿರೋದ್ರಿಂದ ಅರ್ಶಿನ ಕುಂಕುಮ ಕೊಡ್ತಿದ್ದಾರೆ ಬ್ರದರು. ಫೇವ್ರೇಟ್ ಇದು. ಮಲ್ಲಿಗೆ ಹೂವ. ಮದ್ವೆಲಿ ಗಿಫ್ಟ್ ಕೊಡೋಕ್ಕಾಗಿಲ್ಲ ಅಂತ ಇದನ್ನ ಗಿಫ್ಟ್ ಕೊಟ್ಟಿದ್ದು. ಇದು ಬೇರೆ ಇದೆ ಗೈಸ್. ನೋಡಿ ಗೈಸ್, ಈ ತರನು ಮೈ ಗಾಡ್, ಗಿಫ್ಟ್ ಕೊಡ್ಬೋದು ಅಂತ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು ನಾನು ನಿಂಗೆ ಯಾವಾಗಲೂ ಜೊತೆಗೆ ಇರ್ತೀವಿ, ಅಣ್ಣನ ಥರ ಯಾವಾಗ ಬೇಕಾದ್ರೂ ಫೋನ್ ಮಾಡಿ ಬರ್ತೀನಿ. ನೀವು ಬರ್ತಾ ಇರಿ, ನೀವು ಬರ್ತಾ ಇರ್ಬೇಕು ಅಣ್ಣನ ಮನೆಗೆ. ನಾವು ಬಂದಿರ್ತೀವಿ, ನೀವು ಒಂದಿನ ಬನ್ನಿ. ಮಿಸ್ ಮಾಡಿದೆ. ಆ ಸೈಡ್ ಬಂದಾಗೆಲ್ಲ ಬರ್ಬೇಕು, ನಮ್ಗೋಸ್ಕರ ಅಂತ ಬರ್ಬೇಕು. ಆ ಕಡೆ ಬಂದಾಗೆಲ್ಲ ಹೇಳ್ತಾ ಇರ್ತೀನಿ. ನೋಡಿದ್ರ ಬಂದಾಗ ಹೇಳಿದೀರಾ, ಬಂದಿಲ್ಲ. ನೀವೇ ಬಂದಾಗ ನಾನು ಫೋನ್ ಮಾಡಿದ್ದೇನೆ ತಾನೆ. ಸರಿ ಆಯ್ತು, ಮಿಸ್ ಮಾಡಿದೆ. ನೆಕ್ಸ್ಟ್ ಬಂದಿಗ ಗಿಫ್ಟ್ ಓಪನ್ ಮಾಡ್ಬೇಕಿಲ್ಲ. ನೋ ಓಪನಿಂಗ್ ಅಟ್ ಹೋಮ್. ಓಕೆ ಗೈಸ್, ನೋಡೋಣ ಗೈಸ್ ಏನ್ ಕೊಟ್ಟಿದ್ದಾರೆ ಅಂತ. ಇದು ಇಡ್ಲಾ ಗೈಸ್ ಓಪನ್ ಮಾಡ್ತಾ ಇದೀನಿ, ನೋಡೋಣ ಏನ್ ಕೊಟ್ಟಿರ್ತಾರೆ ಅಂತ. ಕ್ಯೂರಿಯಾಸಿಟಿ ಇದೆ, ಏನ್ ಕೊಟ್ಟಿರ್ಬೋದು ನವೀನ್ ಬ್ರೋ ಅವರು ಅಂತ. ಓಪನ್ ಮಾಡಿ. ಮಾಡ್ಲಾ? ಓ, ಸಣ್ಣವರಿಗೆ ಸೀರೆ. ಸ್ಯಾರಿ ಅವ್ರು ತುಂಬಾ ಇಷ್ಟಪಟ್ಟು ತಗೊಂಡಿರೋ ಸ್ಯಾರಿ. ಸೂಪರ್ ಆಗಿದೆ ಕಲರ್. ಈ ಕಲರ್ ಚೆನ್ನಾಗಿ ಕಾಣಿಸುತ್ತೆ ನಂಗೆ. ಅವ್ರಿಗೆ ಹೇಳಿ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಸರ್ ಹತ್ರ ಇರಿ, ಕುತ್ಕೊಳ್ಳಿ ಅಲ್ಲಿ. ಬನ್ನಿ ಬ್ರೋ. ನಾನು ಸೆಲೆಕ್ಟ್ ಮಾಡಿ ನಿಲ್ಸಿದ್ರೆ ಸರ್ ಹೇಳಿಲ್ವಾ ನಾನು, ಆ ಹುಡುಗಿ ಇದೇ ತರ ಓಡೋದು, ಇದೇ ತರ ಮಾಡೋದು ಅಂತ ಅಂದ್ಬಿಟ್ಟು ಹೇಳಿ ತಗೊಂಡ್ಬಂದೆ. ಅವ್ರಿಗೆ ಅವ್ರ ಕಲರಿಗೆ ಸಕ್ಕತ್ ಸೂಟ್ ಆಗುತ್ತೆ ಸ್ಯಾರಿ. ಬೆಲ್ ಹೊಡೀರಿ ಫಸ್ಟ್ ಗೈಸ್. ಬೆಲ್ ಹೊಡಿಬೇಕಂತೆ. ತೆಗೆದ್ಬಿಟ್ಟಲ್ಲ ಸಬ್ಸ್ಕ್ರೈಬ್ ಮಾಡ್ಬೇಕಾದ್ರೆ ಬೆಲ್ ಹೊಡೀರಿ. ಈಗ ತೆಗೀರಿ, ಇವಾಗ ಹೊಡೀರಿ ಓ, ಫಸ್ಟ್. ಇದೊಂದು ಬಾಕಿ ಇತ್ತು ನಮ್ಗೆ. ಸಗದಾಗಿದೆ ಗೈಸ್. ರಾಧಾಕೃಷ್ಣನ ಕೊಟ್ಟಿದ್ದಾರೆ. ಸೂಪರ್ ಆಗಿದೆ ಅಲ್ವಾ? ತುಂಬಾ ಖುಷಿ. ಗೋಲ್ಡ್ ಪ್ಯೂರ್ ಗೋಲ್ಡ್. ವಾವ್, ಸಕ್ಕತ್ತಾಗಿದೆ ಗೈಸ್. ಪ್ಯೂರ್ ಗೋಲ್ಡ್ ರಾಧಾಕೃಷ್ಣನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು. ಸರ್ ಹಂಗು ಅಂದ್ರು, ಎಲ್ಲರೂ ರಾಧಾಕೃಷ್ಣ ಕೊಟ್ಟಿದ್ದಾರೆ ಅಂತಂದ್ರೆ ನನ್ ರಾಧಾಕೃಷ್ಣನೇ ಬೇರೆ. ಇಲ್ಲಿ ನೋಡಿ ಗೈಸ್, ಆಲ್ಮೋಸ್ಟ್ ಎಲ್ಲರೂ ರಾಧಾಕೃಷ್ಣನ ಕೊಟ್ಟಿದ್ದಾರೆ. ಬಟ್ ಆದ್ರೆ ನೋಡಿ, ಇಲ್ಲಿ ನಮ್ಗೆ ಗೋಲ್ಡ್ ರಾಧಾಕೃಷ್ಣನ ಕೊಟ್ಟಿದ್ದಾರೆ. ಇದನ್ನ ದೇವ್ರ ಮನೇಲಿ ಇಡ್ಬೇಕು. ನಮ್ಮ ಮನೇಲಿ ಇದು ದೇವ್ರ ಮನೆ ಇಟ್ಟು ಪೂಜೆ ಮಾಡೋದು ಫೋಟೋ ಇದು. ಹೌದೌದು. ಹೊಸ ವಾರ್ಡ್ರೋಬ್ ಇದೆ ನನ್ನ ಹತ್ರ, ಅದ್ರಲ್ಲಿ ಇಟ್ಕೊತೀನಿ. ಇವ್ರ ಅಣ್ಣಂದಿರು ವಾರ್ಡ್ರೋಬ್ ಕೊಡ್ಸಿದ್ದಾರೆ ತವ್ರ ಮನೆಯಿಂದ. ತವ್ರ ಮನೆ ಇದೆ ಅಂತ ಹೇಳ್ಬಿಟ್ಟು ಅಣ್ಣನ ಅವ್ರು ಕೊಡ್ಸಿದ್ದಾರೆ ವಾರ್ಡ್ರೋಬ್ ಅಷ್ಟು. ಅದನ್ನ ಇಬ್ಬರಿಗೇನೆ. ಬಟ್ ಇದು ಸಕ್ಕತ್ತಾಗಿದೆ, ಇದು ಇಷ್ಟ ಆಯ್ತು. ಥ್ಯಾಂಕ್ ಯು ಬ್ರೋ, ತುಂಬಾ ಇಷ್ಟ ಆಯ್ತು. ಮತ್ತೆ ನೀವ್ ಈ ಸ್ಟೈಲ್ ಅಲ್ಲಿ ಕೊಡ್ತೀರಾ ಅಂತ ಗೊತ್ತಿರ್ಲಿಲ್ಲ. ಭಾವನಾ ರೂಪಲ್ಲಿ ಬಂದು ಫಸ್ಟ್ ಕೊಟ್ಟಿದ್ದೀರಾ. ಟೈಮ್ ನಾನು ಈ ತರ ನನ್ನ ಲೈಫ್ ಅಲ್ಲಿ ಈ ತರ ತಗೊಳ್ತಿರೋದು ಫಸ್ಟ್ ಟೈಮ್. ನೀವು ಎಕ್ಸೆಪ್ಟ್ ಮಾಡಿಲ್ಲ, ನಾನು ಎಕ್ಸೆಪ್ಟ್ ಆಗಿ. ಅಂದ್ರೆ ಅರ್ಶಿನ ಕುಂಕುಮ ಎಲ್ಲ ಕೊಡ್ತಾರೆ, ಬಟ್ ಈ ತರ ಒಂದು ನೀವು ಕೊಡ್ತಿದ್ದೀರಲ್ಲ, ಒಂಥರ ಡಿಫ್ರೆಂಟ್, ಬೇರೆನೇ ಫೀಲಿಂಗು. ನನಗೆ ನಮ್ಮ ತಂಗಿ ಜ್ಞಾಪಕ ಬಂದು ನಾನು ಕೊಟ್ಟರು. ನಾನು ಒಂದು ವಿಷಯ ಹೇಳ್ತೀನಿ. ನೀವು ರೀಲ್ಸ್ ಅಲ್ಲಿ ನೋಡಿ ನವೀನ್ ಸರ್ ಈಗ ಡೈರೆಕ್ಟ್ ನೋಡಕ್ಕೆ ಏನು ವ್ಯತ್ಯಾಸ ಇದೆ? ತುಂಬಾ ವ್ಯತ್ಯಾಸ ಇದೆ ಗೈಸ್. ಆಲ್ಮೋಸ್ಟ್ ನೀವೆಲ್ಲರೂ ವಿಡಿಯೋದಲ್ಲಿ ನೋಡ್ತಾ ಇರ್ತೀರಾ ಅವ್ರು ಹೆಂಗೆ ಅಂತ. ಬಟ್ ಅವ್ರ ರಿಯಲ್ ಲೈಫ್ ಅಲ್ಲಿ ಅವ್ರು ಬೇರೆ ತರನೇ ಇರ್ತಾರೆ. ಯಾವತ್ತು ವಿಡಿಯೋದಲ್ಲಿ ನೋಡಿ ಒಬ್ಬರನ್ನ ಜಡ್ಜ್ ಮಾಡಬೇಡಿ. ಸೊ ಅವ್ರ ಮನ್ಸು ಯಾವ ತರ ಇರುತ್ತೆ ಅಂತ ಅವ್ರ ಜೊತೆ ಇದ್ದಾಗ ಗೊತ್ತಾಗುತ್ತೆ. ಮತ್ತೆ ಅವ್ರು ಯಾವ ತರ ಟ್ರೀಟ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಗೊತ್ತಾಯ್ತಾ? ಸೊ ಅದಕ್ಕೆ ನಮ್ಗೆ ಈ ತರ ಎಲ್ಲ ಗಿಫ್ಟ್ ಕೊಡ್ತಾರೆ ಅಂತ ನಾವು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಸೊ ಮನೆ ಕರೆದು ಊಟ ಹಾಕೋದೇ ಒಂದು ದೊಡ್ಡ ಗಿಫ್ಟ್ ಆಗಿತ್ತು.
ಪರವಾಗಿಲ್ಲ, ನಮ್ಗೆ ಈ ತರ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ನಾವು ಗೆಸ್ ಸಹ ಮಾಡಿರ್ಲಿಲ್ಲ. ಥ್ಯಾಂಕ್ ಯು ಬ್ರೋ, ತುಂಬಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬ್ರೋ, ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಾವು ನಾನ್ ವೆಜ್ ತಿಂತಾ ಇದೀವಿ. ನಾನ್ ವೆಜ್ ತಿನ್ನಕ್ಕಿಂತ ಮುಂಚೆ ದೇವ್ರನ್ನ ಕೊಟ್ಬಿಡ್ಬೇಕು ಅನ್ನೋದಕ್ಕೋಸ್ಕರ ನಾನು ಫಸ್ಟ್ ದೇವ್ರನ್ನ ಕೊಟ್ಬಿಟ್ಟೆ, ಆಮೇಲೆ ಊಟ ಮಾಡೋಣ ಅಂತ. ಕ್ಯೂಟ್ ಇದೆ ಇದು. ಸಬ್ಸ್ಕ್ರೈಬರ್ ಮಾಡಿ ಬೆಲ್ ಹೊಡಿರಿ ಅಂತ ಹೇಳಿ. ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಗೈಸ್, ಈ ಬೆಲ್ನ ಹೊಡ್ಬಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಬೇಗ 1 ಮಿಲಿಯನ್ ಆಗ್ಲಿ. ಇನ್ನು 1 ಮಿಲಿಯನ್ಗೆ ನಿಯರ್ ಇದಾರೆ, ಆದಷ್ಟು ಬೇಗ 1 ಮಿಲಿಯನ್ ಆಗ್ಲಿ. ಇವಾಗ್ಲೇ ಚೂರಿ ಕೇಳ್ತಾ ಇದ್ದ, ಬ್ರೋ ನೀವು ಗೋಲ್ಡ್ ಗಿಫ್ಟ್ ಕೊಡ್ತೀರಾ ಅಂತ ಅನ್ಕೋತೀನಿ ಅಂತ. ನೋಡಿ ಅವ್ರು ಗೋಲ್ಡ್ ಗಿಫ್ಟೇ ತಂದ್ಬಿಡೋ, ಅವ್ನ್ ಕೇಳಕ್ಕಿನ ಮುಂಚೆನೆ ಅವ್ರು ತಂದಿಟ್ಬಿಟ್ಟವ್ರೆ. ಅವ್ನ್ ತಮಾಷೆ ಕೇಳ್ದ, ಬಟ್ ಅದು ಸೀರಿಯಸ್ ಆಗಿ ಗೋಲ್ಡ್ ಗಿಫ್ಟ್ ಕೊಟ್ಟಿದ್ದಾರೆ ಅವರು. ಬ್ರೋ ಸಕ್ಕತ್ ಬ್ರೋ, ಸಖತ್ತಾಗಿದೆ, ಯುನಿಕ್ ಆಗಿದೆ, ಸಖತ್ತಾಗಿದೆ. ಯಾವಾಗಲೂ ನವೀನ್ ಯೂನಿಕ್ ಆಗಿ ಇರ್ತಾನೆ. ಅದೇನ್ ಗೊತ್ತಾ, ಇವಾಗ ಕೇಳ್ತೀನಿ ಕ್ವೆಶ್ಚನ್. ಹೇಳಿ. ಅದೇ ರಾಧಾಕೃಷ್ಣ ಕೊಟ್ಟಿದಾರಲ್ವಾ, ಅದ್ ಯಾಕೆ ಕೊಟ್ಟಿರೋದು? ರಾಧಾಕೃಷ್ಣ ಅಂತಂದ್ರೆ ಇವರಿಬ್ರು ರಾಧಾಕೃಷ್ಣ ತರ ಯಾವಾಗಲೂ ಜೊತೆಲೇ ಇರ್ಲಿ, ಮುದ್ದಾಗಿರ್ಲಿ. ಇವ್ರ ಡ್ಯಾನ್ಸ್ಗಳನ್ನ ಆ ದೇವ್ರ ರೂಪದಲ್ಲಿ ನಾವು ನೋಡ್ತಾ ಇದೀವಿ. ಕ್ಯೂಟಾಗಿ ಆಡ್ತಾರೆ. ಆ್ಯಂಡ್ ಎಕ್ಸ್ಪ್ರೆಷನ್ಸ್ ಆಗಲಿ, ನಮ್ಮ ಮನುದಾಗ್ಲಿ ಸಣ್ಣದಾಗ್ಲಿ, ಅವ್ರ ಎಕ್ಸ್ಪ್ರೆಷನ್ಸ್ನ ನೀವು ನೋಡಿದಾಗ ದೇವ್ರ ರೂಪದಲ್ಲಿ ನೋಡಿ ಅದು ಗೊತ್ತಾಗುತ್ತೆ. ಯಾಕಂದ್ರೆ ಇವಾಗಿರೋ ಜನ್ರೇಷನ್ ಅಲ್ಲಿ ನೋಡೋದಕ್ಕಿಂತ ಹಳೆ ಕಾಲ ಜನ್ರೇಷನ್. ನಾನೊಂದು ಸಜೆಷನ್ ಮಾಡಕ್ ಇಷ್ಟ, ಆ ತುಳಸಿ ಇದೆಯಲ್ಲ, ಆ ತುಳಸಿನ ಸಾಂಗ್ನ ನೀವು ಮಾಡಿ, ಕಾನ್ಸೆಪ್ಟ್ ಯಾಕಂದ್ರೆ ಕೊಡ್ತೀನಿ, ಅದನ್ನ ಮಾಡಿ, ಸೂಪರ್ ಆಗಿರುತ್ತೆ. ಫೈನಲಿ ಇವಾಗ ಊಟಕ್ಕೆ ಕೂತಿದೀವಿ ನೋಡಿ, ಎಲ್ಲರೂ ಕೂತಿದೀವಿ. ವಾದ ಮಾಡ್ತಾ ಇರ್ತೀವಿ. ಸೊ ನೋಡಿ, ನಮ್ಮ ನವೀನ್ ಅವರೇ ಊಟ ಬಡಿಸ್ತಾ ಇದ್ದಾರೆ ಎಲ್ಲರಿಗೂ. ನಾವು ವಿಡಿಯೋದಲ್ಲಿ ನೋಡ್ತಾ ಇದ್ವಿ, ಬಟ್ ಇವಾಗ ಲೈವ್ ಆಗಿ ನೋಡ್ತಾ ಇದೀವಲ್ಲ. ಸೊ ಲೈವ್ ಆಗಿ ನೋಡಕ್ಕೆ ನವೀನ್ ಅವ್ರು ಬೇರೆ ತರಾನೇ ಇದಾರೆ ಆಕ್ಚುಲಿ ಹೇಳ್ಬೇಕಂದ್ರೆ ಅಲ್ವಾ. ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡಿದಾರಂತೆ. ಹಾ, ಬೆಳಗ್ಗೆಯಿಂದ ನಮಗೋಸ್ಕರ ಕುಕಿಂಗ್ ಮಾಡಿ ಟೇಬಲ್ ಮೇಲೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ನಾವಾರ ಹೋದ್ರೆ ಮರೆತು ಬಂದ್ಬಿಡ್ತೀವಿ, ಇದು ತಂದಿಲ್ಲ ಅಂತ ಇನ್ನೊಂದ್ಸರಿ ಹೋಗ್ತೀವಿ. ಅವರೆಲ್ಲ ಅಷ್ಟು ಪ್ಲಾನ್ ಮಾಡ್ಕೊಂಡು ಫುಲ್ಲು ಪ್ಲಾನ್ ಮಾಡ್ಕೊಂಡು ನೋಡಿ ಅವರೇ ಬಡಿಸ್ತಾ ಇದ್ದಾರೆ. ಗ್ರೇಟ್ ನವೀನ್ ಅವರೇ, ನಿಜ. ನೀವು ನಿಮ್ಮ ಮದ್ವೆಲಿ ಬರ್ಸಿದ್ರಿ, ನಾನು ನಿಮ್ಮ ಮದ್ವೆಲಿ ಮಾಡಿಸ್ತೀರಾ? ಪಕ್ಕ ಒಂದು ಗುಡ್ ನ್ಯೂಸ್ ಕೊಡ್ತಾರೆ ಗೈಸ್ ಇಷ್ಟರಲ್ಲೇ. ನನ್ನ ಪ್ರಕಾರ ನವೀನ್ ಅವರು ಒಂದ್ ಒಳ್ಳೆ ಹುಡುಗಿ ಸಿಗ್ಬೋದು ನವೀನ್ ಅವ್ರಿಗೆ ಇನ್ ಸ್ವಲ್ಪ ದಿನದಲ್ಲಿ. ಏನಕ್ಕಂದ್ರೆ ಇಷ್ಟು ಜನಕ್ಕೆ ಊಟ ಬಡಿಸ್ತಾ ಇರೋ ಪುಣ್ಯಕ್ಕೆ ಒಂದ್ ಹುಡುಗಿ ಸಖತ್ತಾಗಿರೋಳು ನಿಮ್ಗೆ ಸಿಕ್ಕೇ ಸಿಗ್ತಾರೆ, ನಿಮ್ನ ಅರ್ಥ ಮಾಡ್ಕೊಳ್ಳೋರು. ಗೈಸ್ ನೋಡಿ ಗೈಸ್, ಎಷ್ಟು ವೆರೈಟೀಸ್ ಮಾಡಿದ್ದಾರೆ. ಸಣ್ಣಗೆ ಮಂಗಳೂರು ಅಲ್ಲಿ ಫಿಶ್ ಇಷ್ಟ ಅಂತೇಳಿ ಫಿಶ್ ಎಲ್ಲ ತಗೊಂಡ್ ಬಂದು ಪ್ರತಿಯೊಬ್ಬೊಬ್ರಿಗೂ ಫಿಶ್ ಮಾಡಿದ್ದಾರೆ ನೋಡಿ. ಅವರೇ ಬಡಿಸ್ತಾ ಇದ್ದಾರೆ ಅವ್ರ ಕೈಯಿಂದ. ಫಿಶ್ ಟೇಸ್ಟ್ ಮಾಡಿ ಹೆಂಗಿದೆ? ಚೆನ್ನಾಗಿದೆ ಟೇಸ್ಟು. ನಿಮ್ ಸ್ಟೈಲ್ ರೆಸಿಪಿ ತರ ಇದೆಯಾ, ಸ್ವಲ್ಪ ಡಿಫ್ರೆಂಟ್ ಆಗಿದೆಯಾ? ಹೌದಾ? ನೀವ್ ಯಾವಾಗ ಮಂಗ್ಳೂರ್ಗೆ ಹೋಗಿ ಎಲ್ಲ ಕಲ್ತ್ಕೊಂಡ್ ಬಂದಿದ್ದೀರಾ? ನಾನು ಹಂಗೆ ಮಾಡ್ತಾ ಇರ್ತೀನಿ ಬ್ರೋ. ಯೂಟ್ಯೂಬ್ ರೆಸಿಪಿನಾ ಇಲ್ಲ ಮುಂಚೆ ನೀವೇ ಕಲ್ತಿರೋದಾ? ನಾನು ನಮ್ಮ ಅಜ್ಜಿ ಎಲ್ಲ ಕಲ್ಸ್ಕೊಟ್ಟಿದ್ದಾರೆ, ಮಾಡ್ತಾ ಇರ್ತೀನಿ, ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀನಿ. ಸೂಪರ್ ಗೈಸ್, ಫೈನಲಿ ಊಟ ಮಾಡಿದ್ವಿ. ಊಟ ಅಂತೂ ಸೂಪರ್ ಆಗಿತ್ತು. ಸಣ್ಣ ಕೆಳಗಡೆ ಕೂತ್ಕೊಂಡು ಸಣ್ಣ ಕಾಲ್ ನೋವು ಬಂದ್ಬಿಡೈತೆ. ಊಟ ಹೆಂಗಿತ್ತು? ಸೂಪರ್ ಆಗಿತ್ತು. ತುಂಬಾ ವೆರೈಟಿ ಮಾಡಿದ್ರು, ತುಂಬಾ ಟೇಸ್ಟಿ ಆಗಿತ್ತು. ಬಟ್ ಗ್ರೇಟ್, ಇವರು ಇಷ್ಟು ಡಿಫ್ರೆಂಟ್ ಕುಕಿಂಗ್ ಎಲ್ಲ ಮಾಡಿದ್ದಾರೆ, ಅಷ್ಟು ಟೇಸ್ಟಿಯಾಗಿ ಮಾಡಿದ್ದಾರೆ ಅಲ್ವಾ. ರಿಯಲಿ ಚೆನ್ನಾಗಿತ್ತು. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್ ಬ್ರೋ. ತುಂಬಾ ಸಖತ್ತಾಗಿ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸಖತ್ತಾಗಿತ್ತು ನಿಜ, ಪ್ರಾಮಿಸ್ ಹೇಳ್ತಾ ಇದ್ದೀನಿ. ಅಡುಗೆ ಮಾತ್ರ ಸಖತ್ತಾಗಿತ್ತು. ನಾವಲ್ಲಿ ಊಟ ಮಾಡ್ಬಿಟ್ಟು ಬಂದಿರೋದ್ರಿಂದ ಸ್ವಲ್ಪ ತಿಂದ್ವಿ, ಬಟ್ ಎಲ್ಲ ಟೇಸ್ಟ್ ಮಾಡಿದ್ವಲ್ವಾ. ನೆಕ್ಸ್ಟ್ ಟೈಮ್ ಸಪ್ರೇಟ್ ಆಗಿ ಕರಿತೀನಿ. ಓಕೆ, ನಿಜವಾಗ್ಲೂ ಗ್ರೇಟ್, ಸೀರಿಯಸ್ಲಿ ಗ್ರೇಟ್. ಬಾಯ್ 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 ಎಲ್ಲರಿಗೂ. ಬಾಯ್ ನವೀನ್ ಅವರೇ, ಬಾಯ್ ಬಾಯ್. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಮನೆಗೆ. ಅವಾಗ ಸಿಗೋಣ, ಸರಿನಾ? ಅವಾಗ ಸಿಗೋಣ. ನೆಕ್ಸ್ಟ್ ಟೈಮ್ ಬ್ಯಾಂಗ್ಳೂರ್ಗೆ ಬಂದಾಗ ಎಲ್ಲರೂ ಬರಬೇಕು ನಮ್ಮ ಮನೆಗೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಬಾಯ್ 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 ಬ್ರೋ. ಥ್ಯಾಂಕ್ ಯು ಬಾಯ್ 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 ಬಾಯ್. 100% ಏನು? ಸಾರಿ ಉಡ್ಕೊಂಡು ಪಕ್ಕ ಒಂದು ರೀಲ್ಸ್ ಆದ್ರೂ ಮಾಡ್ತೀನಿ, ಇಲ್ಲಾಂದ್ರೆ ಗೆಟ್ ರೆಡಿ ವಿತ್ ಮೀ ಆದ್ರೂ ಮಾಡ್ತೀನಿ, ಏನಾದ್ರೂ ಒಂದು ವಿಡಿಯೋ ಮಾಡಿ ಕಳಿಸ್ತೀನಿ. ಓಕೆನಾ? ಓಕೆ, ಬಾಯ್ ಬ್ರದರ್. ಬಾಯ್ ಬಾಯ್ ಬಾಯ್. ಗೈಸ್, ಇವಾಗ ಇಲ್ಲಿಂದ ಹೊರಡ್ತಾ ಇದೀವಿ. ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದೀವಿ. ಬಾಯ್ ಬಾಯ್ ಬ್ರೋ. ಬಾಯ್ 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 ಎಲ್ಲರಿಗೂ. ಬಾಯ್ ಬಾಯ್. ಸೊ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ. ಸೊ ನೆಕ್ಸ್ಟ್ ವ್ಲಾಗಿಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತೆ. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪಾಡಂತು ನಂದೀಗ